ಕುಮಾರಿ ಕುಸುಮ ತುಮಕೂರಿನವರು. ಅತೀವ ಪ್ರತಿಭಾವಂತೆ. ಸಂಗೀತ ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕು ಅನ್ನೋ ಅದಮ್ಯ ಹಂಬಲ ಇವರದ್ದು. ಇದಕ್ಕಾಗಿ ಅವರು ಗುರುವಾಗಿ ಸ್ವೀಕರಿಸಿದ್ದು ನಾಡಿನ ಪ್ರತಿಭಾವಂತ ಹಿನ್ನೆಲೆ ಗಾಯಕಿ, ಸ್ವರ ಸಂಯೋಜಕಿ ಇಂದು ವಿಶ್ವನಾಥ್ ಅವರನ್ನ. ಇಂದು ವಿಶ್ವನಾಥ್ ಅವರಿಗೆ ಕುಸುಮ ಅಂದ್ರೆ ಅದೇನು ಮಮಕಾರ. ಹೀಗಾಗಿ ಅನುಕೂಲವಾದಾಗ ಬಂದು ಸಂಗೀತ ಹೇಳಿಸಿಕೊಳ್ಳುವ ಸ್ವಾತಂತ್ರ್ಯ ನೀಡಿದ್ದಾರೆ. ಇದು ನಿಜವಾದ ಕಲೆಗೆ ಇಂದು ವಿಶ್ವನಾಥ್ ನೀಡುವ ಮನ್ನಣೆ, ಗೌರವ. ಕನ್ನಡ ಸಾಹಿತ್ಯ ಲೋಕವನ್ನ ಶ್ರೀಮಂತಗೊಳಿಸಿದ ಕವಿಗಳ ಗೀತೆಗಳಿಗೆ ರಾಗ ಮಾಧುರ್ಯ ತುಂಬಿ ಜನತೆಗೆ ತಲುಪಿಸಿದವರು ನಾಡಿನ ಗಾಯಕರ ಸಾಲಿನಲ್ಲಿ ನಿಲ್ಲುವಂತಹ ಅಪ್ರತಿಮ ಗಾಯಕಿ, ಸ್ವರ ಸಂಯೋಜಕಿ ಇಂದು ವಿಶ್ವನಾಥ್. ಭಾವಭಯ ಹಾರಣವು ಆರಿಹಂತ ಎನ್ನಬಾರದೆ, ನರ ಜನ್ಮ ಬಂದಾಗ ನಾಲಿಗೆ ಇರುವಾಗ. ಭಾವಗೀತೆ ಅನ್ನೋ ಮಧುರ ಪ್ರಕಾರವೊಂದನ್ನ ಅಭಿಮಾನಿಗಳ ಹೃನ್ಮನಕ್ಕೆ ಆಪ್ಯಾಯಮಾನವೆಂಬಂತೆ ಉಣಬಡಿಸಿ ನಾಡಿನ ಹಿರಿಮೆಯನ್ನ ಹೆಚ್ಚಿಸಿರುವ ಅಪ್ರತಿಮ ಪ್ರತಿಭಾವಂತೆ ಇವರು. ಕನ್ನಡ ಸುಗಮ ಸಂಗೀತ ಕ್ಷೇತ್ರದಲ್ಲಿ ಕಳೆದ ಹಲವು ದಶಕಗಳಿಂದ ಅವಿರತವಾಗಿ ತಮ್ಮನ್ನ ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದಾರೆ. ನೂರಾರು ವರುಷದ ನೋವ ಮರೆಸಿತು, ತಣಿಸಿತು ಭಾರತಿ ಮೈಮನ. ಕಾಫಿ ಕಣಿವೆಗಳಿಂದ ಆವೃತವಾದ ಚಂದ್ರದ್ರೋಣ ಪರ್ವತಗಳ ಬುಡದಲ್ಲಿರುವ ಚಿಕ್ಕಮಗಳೂರು ನಗರದಲ್ಲಿ ಎಸ್ಎಲ್ ರಾಮಣ್ಣ ಮತ್ತು ಶ್ರೀಮತಿ ಶಾರದಮ್ಮ ದಂಪತಿಯ ಪುತ್ರಿಯಾಗಿ ಜನಿಸಿದ್ರು. ಚಿಕ್ಕಮಗಳೂರಿನಲ್ಲೇ ಪ್ರಾಥಮಿಕದಿಂದ ಪದವಿಯವರೆಗೆ ಶಿಕ್ಷಣ ಪೂರೈಸಿ ಬಿಕಾಂ ಪದವಿ ಪಡ್ಕೊಂಡ್ರು. ಇಂದು ಅವರಿಗೆ ಚಿಕ್ಕಂದಿನಿಂದಲೇ ಸಿನಿಮಾ ಹಾಡುಗಳತ್ತ ಆಸಕ್ತಿ ಇತ್ತು. ಇದರೊಂದಿಗೆ ಮನೆಯಲ್ಲಿ ಸಂಗೀತದ ವಾತಾವರಣ ತುಂಬಿಕೊಂಡಿತ್ತು. ಹೀಗಾಗಿ ಎಳೆಯ ಪ್ರಾಯದಲ್ಲೇ ಇಂದು ಅವರನ್ನ ಸಂಗೀತ ಆಕರ್ಷಿಸಿತು. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಚಿಕ್ಕಮಗಳೂರೇ. ನನ್ನ ವಿದ್ಯಾಭ್ಯಾಸ ಕೂಡ ಅಲ್ಲೇ ಆಯಿತು. ನಾನು 7th ಸ್ಟ್ಯಾಂಡರ್ಡಲ್ಲಿರುವಾಗಲೇ ನನ್ನ ಈ ಜೂನಿಯರ್ ಸಂಗೀತ, ಶಾಸ್ತ್ರೀಯ ಸಂಗೀತ ಅಭ್ಯಾಸ ಮಾಡೋಕ್ಕೆ ಶುರು ಮಾಡಿದ್ದು. ಆವಾಗಲೇ 7th ಸ್ಟ್ಯಾಂಡರ್ಡಲ್ಲೇ ನಾನು ಜೂನಿಯರ್ ಪಾಸ್ ಮಾಡ್ಕೊಂಡಿದ್ದೆ. ಆಗಲಿಂದಲೂ ನಮ್ಮಲ್ಲಿ ಎಲ್ಲರೂ ಸುಮಾರು ಜನ ಹಾಡ್ತಾಯಿದ್ರು. ನಮ್ಮ ಸೋದರತೆ, ನಮ್ಮ ಇನ್ನೊಬ್ಬರು ಅಜ್ಜ ಅವರೆಲ್ಲ ಹಾಡ್ತಾಯಿದ್ರು. ಆಮೇಲೆ ನಮ್ಮ ತಾಯಿ ಕೂಡ ತುಂಬ ಚೆನ್ನಾಗಿ ಹಾಡ್ತಾರೆ. ಸೊ ಹಾಗೆಂದ ನಮಗೆ ಸ್ವಲ್ಪ ಮನೆಯಿಂದ ಫೋರ್ಸಲ್ಲಿ ನಾವು ಸಂಗೀತ ಕಲಿಯಕ್ಕೆ ಶುರು ಮಾಡಿದ್ವು, ನಾನು ನಮ್ಮ ಅಕ್ಕ ಎಲ್ಲ. ಶಿಕ್ಷಣದ ಜೊತೆಗೆ ಸಂಗೀತ, ನೃತ್ಯವನ್ನು ಅಭ್ಯಾಸ ಮಾಡಿದ್ರು. ಸಂಗೀತ ಕಲಿಕೆಯಲ್ಲಿ ವಿಶೇಷ ಆಸಕ್ತಿ ವಹಿಸಿದ ಇಂದು ಅವರಿಗೆ KT ಕೃಷ್ಣಸ್ವಾಮಿ ಸಂಗೀತದ ಪ್ರಾಥಮಿಕ ಶಿಕ್ಷಣ ಕಲಿಸಿದ್ರು. ನಂತರ ವಿದ್ವಾನ್ ಮುತ್ತಾಚಾರ್ ಅವರಲ್ಲಿ ಸೀನಿಯರ್ ಕರ್ನಾಟಕ ಸಂಗೀತ ಅಭ್ಯಾಸ ಮಾಡಿದ್ರು. ಚಿಕ್ಕಮಗಳೂರಿನಿಂದ ಬೆಂಗಳೂರಿಗೆ ಬಂದ ನಂತರ ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್ನಲ್ಲಿ ಹಿನ್ನೆಲೆ ಸಂಗೀತದಲ್ಲಿ ಡಿಪ್ಲೊಮಾ ಪದವಿ ಪಡೆದರು. ಕರ್ನಾಟಕ ಹಾಗೂ ಹಿಂದೂಸ್ತಾನಿ ಎರಡೂ ಪ್ರಕಾರಗಳಲ್ಲೂ ಪರಿಣಿತಿ ಪಡೆದುಕೊಂಡರು. ಆಕಾಶವಾಣಿ ಮತ್ತು ದೂರದರ್ಶನದ ಸುಗಮ ಸಂಗೀತದಲ್ಲಿ ಎ ಗ್ರೇಡ್ ಕಲಾವಿದರು ಹಾಗೂ ಸ್ವರ ಸಂಯೋಜಕರೆನಿಸಿದ್ದಾರೆ. ಆಕಾಶವಾಣಿಯ HK ನಾರಾಯಣ ಅವರಲ್ಲಿ ಹಾಡುಗಾರಿಕೆ ಬಗ್ಗೆ ಹೆಚ್ಚಿನ ಪಾಠ ಕಲಿತ ಇಂದು ವಿಶ್ವನಾಥ್ಗೆ ಅವರೇ ಗುರುವಾದರು. HK ನಾರಾಯಣ ಅವರ ಪ್ರೇರಣೆಯಿಂದ ಸಂಗೀತದಲ್ಲಿ ಹೆಚ್ಚಿನ ಸಾಧನೆ ಮಾಡಲು ಸಾಧ್ಯವಾಯಿತು. ಆಕಾಶವಾಣಿಯಲ್ಲಿ ಹಾಡಲು ಶುರು ಮಾಡಿದ ಮೇಲೆ ಕ್ಯಾಸೆಟ್ ಪ್ರಪಂಚದಲ್ಲಿ ಅವಕಾಶಗಳು ಹುಡುಕೊಂಡು ಬಂದವು. ಹಲವಾರು ಸಂಗೀತ ನಿರ್ದೇಶಕರು ಮತ್ತು ಹಿನ್ನೆಲೆ ಗಾಯಕರ ಪರಿಚಯವಾಯಿತು. ಇದರಿಂದ ಬೇಡಿಕೆಯೂ ಹೆಚ್ಚಾಯಿತು. ಹಾಡುಗಾರಿಕೆ ಪರಿಣಿತಿ ಪಡೆದುಕೊಂಡ ಇಂದು ವಿಶ್ವನಾಥ್ ಸುಮಾರು 100ಕ್ಕೂ ಹೆಚ್ಚು ಧ್ವನಿ ಸುರುಳಿಗೆ ತಮ್ಮ ಗಾನ ಸುಧೆ ಹರಿಸಿದ್ರು. ಅಷ್ಟೇ ಅಲ್ಲ, ರಾಗ ಸಂಯೋಜನೆಯಲ್ಲಿ ಪ್ರಭುತ್ವ ಸಾಧಿಸಿದ ಇಂದು
ಖ್ಯಾತ ಗಾಯಕ ಗಾಯಕಿಯರಾದ ಎಸ್.ಪಿ. ಬಾಲಸುಬ್ರಹ್ಮಣ್ಯಂ, ಎಸ್. ಜಾನಕಿ, ವಾಣಿ ಜಯರಾಮ್ ಮತ್ತಿತರ ಗಾಯಕರಿಂದ ಹಾಡಿಸಿ ಸುಮಾರು 40ಕ್ಕೂ ಹೆಚ್ಚು ಧ್ವನಿ ಸುರುಳಿ ಹೊರತಂದಿದ್ದಾರೆ. ಇವರ ಸ್ವರ ಸಂಯೋಜನೆಗಳು ಮಾಧುರ್ಯ ಪ್ರಧಾನವಾಗಿದ್ದು, ನಾಡಿನ ಖ್ಯಾತ ಕವಿಗಳ ರಚನೆಗಳನ್ನ ಹಾಡಿ ಸಂಗೀತಾಸಕ್ತರ ಮನಸೂರೆಗೊಂಡಿದ್ದಾರೆ. ಮಕ್ಕಳಿಗಾಗಿ ವಿಶೇಷ ದೃಶ್ಯ ರೂಪಕದ ಸಿಡಿ ಹೊರತಂದಿದ್ದಾರೆ. ಅಲ್ಲದೆ ಏರೋಬಿಕ್ಸ್ ಸಂಗೀತಕ್ಕೆ ಕನ್ನಡ ಕವಿಗಳ ರಚನೆಗಳನ್ನ ಅಳವಡಿಸಿ ರಾಜ್ಯದಾದ್ಯಂತ ಹೆಸರಾಗಿದ್ದಾರೆ. ಚುಕುಪುಕು ಚುಕುಪುಕು ಒಗಿಬಂಡಿ, ಹಳಿಯಲ್ಲಿ ಓಡುವ ಒಗಿಬಂಡಿ. ಇವಿಷ್ಟೇ ಅಲ್ಲದೆ ಕಿರುತೆರೆಗಳಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ನಿರ್ದೇಶಿಸಿದ್ದಾರೆ. ದೇಶ ವಿದೇಶಗಳಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ನೀಡಿ ಕರ್ನಾಟಕ ಕಲಾಶ್ರೀ ಎನಿಸಿದ್ದಾರೆ. ವೈಶಾಖದ ದಿನಗಳು ಚಲನಚಿತ್ರಕ್ಕೆ ಸಂಗೀತ ನಿರ್ದೇಶನ ನೀಡುವ ಮೂಲಕ ಕನ್ನಡದ ಮೊದಲ ಮಹಿಳಾ ಸಂಗೀತ ನಿರ್ದೇಶಕಿ ಅನ್ನೋ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯಿಂದ ಕರ್ನಾಟಕ ಕಲಾಶ್ರೀ, ಜಿ.ವಿ. ಅತ್ರಿ ಯುವ ಪ್ರಶಸ್ತಿ, ಕನ್ನಡ ಕಲಾ ಸಂಸ್ಕೃತಿ ಸಂಸ್ಥೆಯಿಂದ ಕರ್ನಾಟಕ ಚೇತನ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗಳನ್ನ ಮುಡಿಗೇರಿಸಿಕೊಂಡಿದ್ದಾರೆ.